हाय स्नेहितरे, वेलकम बैक टू मई चैनल शोभा गार्डनिंग। हाय दोस्तों, सबको नमस्कार दोस्तों। हाय मಕ್ಕಳೇ, ಎಲ್ಲರಿಗೂ ವಣಕಂ। ಹಾಯ್ ಅಂಡಿ, ಅಂದರು ಎಲ್ಲ ಉన్నారు ಸ್ನೇಹಿತರೆ. ನೋಡಿ, ಡಾಗ್ ಇಶ್ಯೂ ಆಗ್ತಾ ಇದೆಯಲ್ಲ ಸ್ನೇಹಿತರೆ ಡೆಲ್ಲಿನಲ್ಲಿ, ಅದರ ಬಗ್ಗೆ ಒಂದು ಸಣ್ಣ ಮೆಸೇಜ್ ಸ್ನೇಹಿತರೆ. ಯಾಕಂದರೆ ನನ್ನ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ನಾನು ಮೆಸೇಜ್ ಕೊಡ್ತಾ ಇರ್ತೀನಿ, ನೋಡೋರಿಗೆ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಾಗುತ್ತೆ. ಇದೇನೆಂದರೆ, ಒಂದು ತಿಂಗಳಿಂದ ಇದು ಇಶ್ಯೂ ನಡೀತಾ ಇದೆ, ಸ್ಟ್ರೀಟ್ ಡಾಗ್ನ ಶೆಲ್ಟರ್ನಲ್ಲಿ ಹಾಕಬೇಕು ಅಂತ. ನೋಡಿ ಸ್ನೇಹಿತರೆ, ಶೆಲ್ಟರ್ ಅಂದರೆ ಇಷ್ಟು ಡಾಗ್ಗಳಿಗೆ ಶೆಲ್ಟರು ಮಾಡೋದು ತುಂಬ ಕಷ್ಟ. ಅದು ಹೇಳ್ತಾರೆ ಅವರು, ಮಾಡೋಕ್ಕಾಗಲ್ಲ ಅದು. ಯಾಕಂದರೆ ಲಕ್ಷಗಟ್ಟಲೆ ನಾಯಿಗಳನ್ನ ಒಂದೇ ಶೆಲ್ಟರಲ್ಲಿ ಹಾಕಿದ್ರೆ ಅದು ಕಚ್ಚಾಡ್ಕೊಂಡು ಸತ್ತೇ ಹೋಗುತ್ತೆ ಸ್ನೇಹಿತರೆ. ಏನಂದರೆ ಇದ್ರ ಬಗ್ಗೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಏನಂದರೆ ಇವ್ರಿಗೆ ಇಷ್ಟು ಡಾಗ್ಗಳಿಗೆ ಹೇಗೆ ಅವರು ಊಟ ಹಾಕೋದು, ಇಷ್ಟು ಡಾಗ್ಗಳು ಒಂದೊಂದು ಏರಿಯಾ ಕಡೆ ಒಂದೊಂದು ಡಾಗ್ಗಳು ಇದ್ದಿರುತ್ತೆ. ಏನಂದರೆ ಒಂದೊಂದರದ್ದು ಗುಣ ಒಂದೊಂದು ಥರ ಇರುತ್ತೆ. ಎಲ್ಲ ಡಾಗ್ಗಳು ಏನು ಒಂದೇ ಇದರಲ್ಲಿ ಇರೋಕ್ಕಾಗಲ್ಲ, ಯಾಕಂದರೆ ಕಚ್ಚಾಡ್ಕೊಂಡು ಸಾಯುತ್ತೆ. ಅದು ಏನು ಊಟ ಹಾಕೋದ್ರಿಂದ ಆ ಊಟಕ್ಕಾಗಿ ಒಂದೊಂದು ಕಚ್ಚಾಡ್ಕೊಂಡು ಸಾಯುತ್ತೆ. ಈ ಥರ ಇರೋದ್ರಿಂದ ಆ ಏರಿಯಾದಲ್ಲಿ ಅದು ನೆಮ್ಮದಿಯಾಗಿರುತ್ತೆ, ಏನೋ ಕೊಡೋದು ತಿನ್ಕೊಂಡು ನೆಮ್ಮದಿಯಾಗಿರುತ್ತೆ. ಆಮೇಲೆ ಹಳ್ಳಲ್ಲಿ ಕಸ ಹಾಕೋದು, ಪಾಪ ಅವಕ್ಕೇನು ಗೊತ್ತಾಗುತ್ತೆ, ಆ ಕಸನ ತೊಗೊಂಬಂದು ರೋಡ್ಗಳಲ್ಲಿ ಅಲ್ಲಿ ಇಲ್ಲಿ ಹಾಕ್ತವೆ, ಅದೊಂದು. ಆಮೇಲೆ ಚಿಕನ್ ಅಂಗಡಿಗಳಲ್ಲಿ ಚಿಕನ್ ತಿನ್ನೋಕ್ಕಂತಲೇ ತುಂಬ ನಾಯಿಗಳು ಅಲ್ಲಿ ಹೋಗುತ್ತೆ. ಅದರಿಂದ ಸ್ವಲ್ಪ ಡಾಗ್ಗಳು ಅದರಿಂದ ಒಂದು ಸ್ವಲ್ಪ ಕೋಪ ಇರೋದು ಆ ಥರ ಇರುತ್ತೆ ಡಾಗ್ಗಳಿಗೆ ಸ್ನೇಹಿತರೆ. ಈಗ ನೋಡಿ, ಮನುಷ್ಯರಿಗೆ ನೋಡಿ, ಅವರು ಒಂದು ಟೈಮಲ್ಲಿ ಇರೋ ಇದು ಒಂದು ಟೈಮಲ್ಲಿ ಇರೋಲ್ಲ ಮೂಡು. ಮನುಷ್ಯರಿಗೆ ಆ ಥರ ಇರುವಾಗ ನಾಯಿಗಳಿಗೆ ಕೂಡ ಡಿಪ್ರೆಷನ್ನು, ಆ್ಯನ್ಸೈಟಿ ಪ್ರಾಬ್ಲಮ್ಮು ಇದೆಲ್ಲ ನಾಯಿಗಳಿಗೂ ಇರುತ್ತೆ ಸ್ನೇಹಿತರೆ. ಆದ್ದರಿಂದ ನೋಡಿ, ಮುನ್ಸಿಪಾಲ್ಟಿಯವರಾಗಲಿ ಕಾರ್ಪೊರೇಷನ್ ಆಗಲಿ ಇವ್ರಿಗೆ ಆ ಟೈಮ್ಗೆ ಒಳ್ಳೆ ಏನು ಇಂಜೆಕ್ಷನು ಅದೆಲ್ಲ ಕೊಟ್ಟಿದ್ರೆ ಇಷ್ಟು ಸಂತಾನ ಉತ್ಪತ್ತಿ ಆಗೋದಿಲ್ಲ ಸ್ನೇಹಿತರೆ. ಏನಂದರೆ ನೋಡಿ, ಅಗ್ರೆಸಿವ್ ಬರ್ತ್ ಕಂಟ್ರೋಲ್, ABC ಅಂದರೆ ಅಗ್ರೆಸಿವ್ ಬರ್ತ್ ಕಂಟ್ರೋಲ್ ಸ್ನೇಹಿತರೆ. ಏನಂದರೆ ಹೆಣ್ಣು ಡಾಗ್ಗಳಿಗೆ ಇಂಜೆಕ್ಷನ್ ಕೊಡೋದ್ರಿಂದ ಇಷ್ಟು ಸಂತಾನಿ ಉತ್ಪತ್ತಿ ಆಗೋದಿಲ್ಲ ಸ್ನೇಹಿತರೆ. ಇವಾಗ ನೋಡಿ, ಆ ಕಾಲದಲ್ಲೆಲ್ಲ 15 ಜನ ಮಕ್ಕಳು ಇರ್ತಾಯಿದ್ರು ಮನುಷ್ಯರಿಗೆ. ಈಗ ನೋಡಿ 1, 2 ಆ ಥರ ಇದಾಗಿದೆ. ಇವಾಗ ನಾಯಿಗಳಿಗೂ ಆ ಥರ ಮಾಡ್ಬೋದು. ಏನಂದರೆ ಇವ್ರಿಗಂತ ಗೋರ್ಮೆಂಟ್ ಏನಾದರೂ ಒಂದು ಮಾಡಬೇಕು. ಪಾಪ ಇವ್ರಿಗೆ ಬಾಯಿ ಇಲ್ಲ ಅಂದ್ರೂ ನಾವು ಇವ್ರಿಗೋಸ್ಕರ ನಾವೇ ತಾನೇ ಮಾತಾಡಬೇಕು ಸ್ನೇಹಿತರೆ. ಆದರೆ ಡೆಲ್ಲಿನಲ್ಲಿ ಪಾಪ ಈ ನಾಯಿಗಳಿಗೋಸ್ಕರ ಎಷ್ಟು ಕಷ್ಟಪಟ್ಟರು, ಅವರು ಹೋರಾಟ ಮಾಡಿದ್ರು, ಒದೇ ತಿಂದರು ಪೊಲೀಸರ ಹತ್ರ. ಅದನ್ನು ನೋಡೋಕ್ಕೆ ಆಗಿಲ್ಲ, ತುಂಬ ಬೇಜಾರಾಯಿತು ಆ ವಿಡಿಯೋಗಳು ನೋಡೋವಾಗ. ಈ ಬಾಯಿಲ್ಲ ಜೀವಕ್ಕೆ ಅವರೆಲ್ಲ ಇದು ಕೊಟ್ಟರು ಸ್ನೇಹಿತರೆ, ಸಪೋರ್ಟ್ ಮಾಡಿದ್ರು. ಅದು ಸುಪ್ರೀಂ ಕೋರ್ಟಿಂದ ಒಂದು ಒಳ್ಳೆ ತೀರ್ಪು ಬಂದಿದೆ. ಅದು ಎಲ್ಲರಿಗೂ, ಅನಿಮಲ್ಸ್ ಡಾಗ್ ಲವರ್ಗೆಲ್ಲ ತುಂಬ ಖುಷಿಯಾಗಿರುತ್ತೆ. ನೋಡಿ ಸ್ನೇಹಿತರೆ, ಹೊರದೇಶದಲ್ಲೆಲ್ಲ ನೋಡಿ, ಚೈನಾ, ಜಪಾನ್, ಫಿಲಿಪೈನ್ಸ್, ಅಮೇರಿಕಾ, ಬ್ರೆಜಿಲು, ಅರ್ಜೆಂಟೈನಾ, ರಷ್ಯಾ, ಸಿಂಗಪೂರು, ಭೂಟಾನ್ ಈ ಕಡೆಲ್ಲ ಲಕ್ಷಗಟ್ಟಲೆ ಪ್ರಾಣಿಗಳಿದೆ ಸ್ನೇಹಿತರೆ. ಇದಕ್ಕೆಲ್ಲ ಎಷ್ಟು ಚೆನ್ನಾಗಿ ಅವರು ಸ್ಟೆರಿಲೈಸ್ ಮಾಡ್ತಾರಂದರೆ ಅಷ್ಟು ಸೂಪರಾಗಿ, ಅಷ್ಟು ಚೆನ್ನಾಗಿ ಅವರು ಒಂದೊಂದಕ್ಕೂ ಆಪ್ರೇಷನ್ ಮಾಡೋದು ಎಲ್ಲ ಅಷ್ಟು ಚೆನ್ನಾಗಿ ಕೇರ್ ತೊಗೊತಾರೆ. ಆದರೆ ಈ ಇಂಡಿಯಾ ದೇಶದಲ್ಲಿ ಈ ಥರ ಪ್ರಾಬ್ಲಮ್ ಇರೋದು. ಅದೇ ಇದು ಇಲ್ಲೂ ಬರಬೇಕು, ನಾಯಿಗಳಿಗೆ ಒಂದು ಒಳ್ಳೆ ಏನು ಆಪ್ರೇಷನ್ ಮಾಡೋದು, ಆಪ್ರೇಷನ್ ಮಾಡಿ ಆ ಜಾಗದಲ್ಲೇ ಅವ್ರನ್ನ ಬಿಡಬೇಕು. ಆ ಏರಿಯಾದಲ್ಲೇ ಏನು ಮಾಡ್ತಾರೆ ಇವರು, ಆಪ್ರೇಷನ್ ಮಾಡೋದು ಅಂತ ತೊಗೊಂಡೋಗ್ಬಿಟ್ಟು ಆ ಏರಿಯಾ ಬಿಟ್ಬಿಟ್ಟು ಬೇರೆ ಏರಿಯಾಗೆ ಬಿಟ್ಬಿಡ್ತಾರೆ. ಆ ಏರಿಯಾ ಅವ್ರಿಗೆ ಹೊಸ್ದಾಗಿರುತ್ತೆ. ಪಾಪ ಅವ್ರು ಏನು ಮಾಡ್ತಾರೆ, ಊಟಕ್ಕೆ ಏನು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಆ ಏರಿಯಾ ಅಂದರೆ ಯಾರಾದರೂ ಗೊತ್ತಿರೋರು ಇರ್ತಾರೆ, ಅವ್ರಿಗೆ ಊಟ ಹಾಕ್ತಾರೆ ಅಲ್ವಾ ಸ್ನೇಹಿತರೆ. ಇಲ್ದಿರೋ ಜಾಗದಲ್ಲಿ ಹೋಗಿ ಅವ್ರನ್ನ ಬಿಟ್ಬಿಟ್ರೆ ಅವ್ರ ಊಟಕ್ಕೆ ಏನು ಮಾಡ್ತಾರೆ, ಬೊಗಳೋದು ಆ ಥರ ಮಾಡೋದು ಶುರು ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಸುಮ್ಮನೆ ಇರೋ ಡಾಗ್ಗಳನ್ನ ಹೋಗಿ ಕಳ್ಳೆತ್ತು ಹೊಡಿಯೋದು ಮನುಷ್ಯರು. ಆಮೇಲೆ ಅವ್ರು ಬೊಗಳ್ದರೆ ಬೈಯೋದು, ಏನಾದ್ರು ತೊಗೊಂಡು ಹೊಡಿಯೋ ಥರ ಮಾಡೋದು. ಅದರಲ್ಲೇ ಅವ್ರು ಇದು ಮಾಡ್ತಾರೆ, ಅವ್ರಿಗೆ ಪ್ರೀತಿ ತೋರಿಸಿ. ಇದು ನೋಡಿ ಸ್ನೇಹಿತರೆ, ಈ ಡಾಗ್ಗಳು ಬಂದ್ಬಿಟ್ಟು ನಮ್ಮ ಏರಿಯಾ ಅಲ್ಲ ಸ್ನೇಹಿತರೆ. ನಾನು ನಿಮಗೆ ಸ್ವಲ್ಪ ಸ್ಯಾಂಪಲ್ ತೋರಿಸ್ಬೇಕಂತಲೇ ಇದು ಬೇರೆ ಏರಿಯಾ. ಇವಾಗ ಒಂದು ಊರಿನಲ್ಲಿ 10 ಕ್ರಾಸ್ 15 ಕ್ರಾಸ್ ಅಂತ ಇರುತ್ತೆ, ಕ್ರಾಸ್ ಅಂತ. 5th ಕ್ರಾಸು, 6th 7th ಕ್ರಾಸ್ ಅಂತ. ಇದು ಬೇರೆ ಕ್ರಾಸು. ಇದು 5th ಕ್ರಾಸಲ್ಲಿ, ನಮ್ಮ ಊರಲ್ಲಿ 5th ಕ್ರಾಸಲ್ಲಿ ನಾನು ತೆಗೆದಿದ್ದು. ಈ ನಾಯಿಗಳು ನಮಗೆ ಪರಿಚಯನೇ ಇಲ್ಲ ನನಗೆ. ನೋಡಿ, ಅದು ಪರಿಚಯ ಇಲ್ಲದೇ ಎಷ್ಟು ಚೆನ್ನಾಗಿ ಇದು ಮಾಡುತ್ತೆ ನೋಡಿ.
ನಾನು ಬಣ್ಣು ತೊಗೊಂಡು ಹಾಕಿದೆ, ಅದು ತಿಂದಿಲ್ಲ, ಬರೀ ಇದು ಮ್ಯಾರಿಗೋಲ್ಡ್ ಬಿಸ್ಕೆಟೇ ಅದು ಬೇಕು ಅಂತು, ಅದೇ ಕೊಟ್ಟೆ ನಾನು. ಆ ಥರ ಸ್ನೇಹಿತರೆ, ನೀವು ಅದಕ್ಕೆ ಪ್ರೀತಿ ತೋರಿಸಿದ್ರೆ ನಿಜವಾದ ಪ್ರೀತಿ ಅದನ್ನು ತೋರಿಸುತ್ತೆ, ಮನುಷ್ಯರು ತೋರಿಸ್ದಿರೋ ಪ್ರೀತಿ ಅದನ್ನು ತೋರಿಸುತ್ತೆ. ಈಗ ನೋಡಿ, ಎಷ್ಟೋ ಜನ ನೋಡಿ, ಕೊಲೆಗಾರರು, ರೇಪಿಸ್ಟ್ಗಳು ಇವರೇ ಈ ಲೋಕದಲ್ಲಿರುವಾಗ ಈ ಪ್ರಾಣಿಗಳಿಗೆ ಇರೋಕ್ಕೆ ಏನು ಅಧಿಕಾರ ಇಲ್ವಾ ಸ್ನೇಹಿತರೆ? ಇವರೆಲ್ಲ ಇದ್ದಾರೆ. ಇವ್ರಿಗೇ ಮೊದಲು ಗೌರ್ಮೆಂಟಿಂದ ಒಂದು ಒಳ್ಳೆ ತೀರ್ಪು ಬರಬೇಕು. ಈ ಥರ ರೇಪ್ ಮಾಡೋರು, ಹೆಣ್ಮಕ್ಳಿಗೆ ತೊಂದರೆ ಕೊಡೋರು, ಇವ್ರಿಗೆ ಒಂದು ಒಳ್ಳೆ ಇದು ಗೌರ್ಮೆಂಟಿಂದ ಒಂದು ಒಳ್ಳೆ ತೀರ್ಪು ಬರಬೇಕು. ಇವ್ರಿಗೆಲ್ಲ ಒಂದು ಒಳ್ಳೆ ಶಿಕ್ಷೆ ಆಗಬೇಕು. ಆದರೆ ಈ ಪ್ರಾಣಿಗಳು ಏನು ಮಾಡದೇ ಇರೋ ಪ್ರಾಣಿಗಳಿಗೆ ಈ ಶಿಕ್ಷೆ ಬೇಕಾಗಿಲ್ಲ. ಅದರಿಂದ ಇದಕ್ಕೆ ಒಳ್ಳೆ ತೀರ್ಪು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟವರು, ಅವರಿಗೆ ಧನ್ಯವಾದ ಹೇಳಲೇಬೇಕು. ಇದು ಒಳ್ಳೆಯದಾಗಿ ಅವರವ್ರಿಗೆ ಒಳ್ಳೆ ಆ ಏರಿಯಾದಲ್ಲಿ ಇರೋರು ಈ ಸ್ಟ್ರೀಟ್ ಡಾಗ್ಗಳಿಗೆ ಒಳ್ಳೆ ಒಂದು ಇಂಜೆಕ್ಷನು ಅದೆಲ್ಲ ಮಾಡಿಸೋದು ಎಲ್ಲ ಆ ಏರಿಯಾದಲ್ಲಿ ಇರೋರು ಜವಾಬ್ದಾರಿ ತಗೊಬೇಕು ಸ್ನೇಹಿತರೆ. ಇದಕ್ಕೆ ನೀವು ಕೂಡ ಅದರ ಜೊತೆಗೆ ಕೈ ಜೋಡಿಸಿ ಸ್ನೇಹಿತರೆ. ನೋಡಿ, ಇದು ಬಂದ್ಬಿಟ್ಟು ನೋಡಿ ಸ್ನೇಹಿತರೆ, ಇವರಿಗೆ ಆದಷ್ಟು ಏನಾದರೂ ನೀರುಗಳು ಇಡೋದು ನಿಮ್ಮಿಂದ. ಯಾಕಂದರೆ ಬಿಸಿಲು ಕಾಲದಲ್ಲೂ ಅವ್ರಿಗೆ ಪಾಪ ಬಾಯಿಲ್ಲ ಹೇಳೋಕ್ಕೆ. ಬಿಸಿಲು ಕಾಲದಲ್ಲಿ ನೀರು ಚೆನ್ನಾಗಿ ಅವ್ರಿಗೆ ಬೇಕೇ ಬೇಕು. ಅದೇನಾದ್ರು ನಿಮ್ಮಿಂದ ಆದಷ್ಟು ಯಾವುದಾದ್ರೂ ವೇಸ್ಟು ಬಕೆಟು ಯಾವುದಾದ್ರೂ ಇಲ್ದಿದ್ರೆ ಯಾವುದ್ರಲ್ಲಾದರೂ ಒಂದು ಸ್ವಲ್ಪ ನೀರಿಡಿ, ನಾಯಿಗಳಿಗೆ ನೀರಿಡಿ. ಅವರಿಗೆ ಬಾಯಿಲ್ಲ, ನಾವೇ ಅವರಿಗೆ ಹೆಲ್ಪ್ ಮಾಡಬೇಕು ಸ್ನೇಹಿತರೆ. ಇದರಿಂದ ಪಾಪ ತುಂಬ ಜನ ಕಷ್ಟಪಟ್ಟರು. ಲೇಡೀಸೇ ಮೇಯ್ನು ಇದಕ್ಕೆ ಸಪೋರ್ಟ್ ಮಾಡಿತ್ತು. ಆದರೆ ನೈಟಲ್ಲಿ ನೋಡಿ ಸ್ನೇಹಿತರೆ, ಗುರ್ಕ ಯಾರೂ ಬರೋಲ್ಲ. ನಾಯಿಗಳಿಗೆ ಗೊತ್ತಾಗುತ್ತೆ ಯಾರು ಕಳ್ಳರು ಬರ್ತಾರೆ, ಇದೆಲ್ಲ ನಾಯಿಗಳಿಗೆ ಗೊತ್ತಾಗ್ಬಿಡುತ್ತೆ. ರೋಡ್ನಲ್ಲಿ ಯಾವುದಾದ್ರು ಹೊಸಬ್ರು ಬಂದ್ರೂ ನಾಯಿಗಳಿಗೆ ಗೊತ್ತಾಗ್ಬಿಡುತ್ತೆ, ಅದು ಬೊಗಳುತ್ತೆ. ಇಲ್ಲೇ ನೋಡಿ, ನಮ್ಮ ನೈಟ್ನಲ್ಲಿ ಒಂದು ಗಂಟೆ 2 ಗಂಟೆಗೆ ನಾಯಿ ಬೊಗಳಿದ್ರೂ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾರೋ ಬರ್ತಾ ಇದ್ದಾರೆ ಹೊಸ್ದಾಗಿ. ಆ ಥರ ನೈಟ್ನಲ್ಲಿ ಯಾರಾದರೂ ಈ ಥರ ಆದ್ರೂ ಇವರು ಕಂಡುಹಿಡಿದು ಬಿಡ್ತಾರೆ. ಆ ಥರ ಸ್ನೇಹಿತರೆ, ಇರೋದ್ರಿಂದ ಎಲ್ಲರಿಗೂ ಒಂಥರ ಸೇಫ್ಟಿ. ಇವರಿಗೆ ಒಳ್ಳೆ ಆಪ್ರೇಷನ್ನು ಅದೆಲ್ಲ ಕರೆಕ್ಟಾಗಿ ಮಾಡಿಸಿದ್ರೆ ಈ ಥರ ಸಂತಾನ ಉತ್ಪತ್ತಿ ಆಗೋದಿಲ್ಲ ಸ್ನೇಹಿತರೆ. ಆಮೇಲೆ ಮೋಟ್ರ್ ಬೈಕ್ಗಳು ಸೌಂಡ್ ಮಾಡ್ಕೊಂಡು ಹೋಗ್ತಾರೆ, ಅದು ಕೂಡ ಇವರಿಗೆ ಆಗೋದಿಲ್ಲ ಸ್ನೇಹಿತರೆ. ಯಾಕಂದರೆ ಆ ಸೌಂಡು ಇವರಿಗೆ ಒಂಥರ ಆಗುತ್ತೆ. ಓಕೆ ಸ್ನೇಹಿತರೆ, ಈ ಬಾಯಿಲ್ಲ ಜೀವಗಳ ಬಗ್ಗೆ ಒಂದು ಸ್ವಲ್ಪ ಸಣ್ಣ ಮೆಸೇಜ್ ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ, ಕರ್ನಾಟಕ ದೇಶದಲ್ಲಿ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ. ಓಕೆ ಸ್ನೇಹಿತರೆ, ರೆಸ್ಪೆಕ್ಟ್ ಫಾರ್ ಆಲ್ ಲೈಫ್ ಸ್ನೇಹಿತರೆ.